ಈಗ ಈ ಪ್ರಕರಣವನ್ನ ಸಿಬಿಐಗೆ ಕೊಡಲೇಬೇಕು ಅನ್ನುವಂತಹ ಒತ್ತಡಗಳು ಈಗ ತುಂಬಾ ಹೆಚ್ಚಾಗ್ತಾ ಇದೆ. ಬಟ್ ಸರ್ಕಾರ ಕೊಡಲ್ಲ ಅಂತ ಈಗ ಹೇಳಾಗಿದೆ. ಸೊ ನಿಷ್ಪಕ್ಷಪಾತ ತನಿಖೆ ಆಗಬೇಕಾದ್ರೆ ಸಿಬಿಐಗೆ ವಹಿಸಬೇಕು ಅಂತ ವಿಪಕ್ಷ ನಾಯಕ ಅಶೋಕ್ ಅವರ ಆಗ್ರಹ. ಎಸ್ಐಟಿ ಅವರು ಪ್ರಜ್ವಲ್ನನ್ನ ಇನ್ನೂ ಬಂಧಿಸಿ ಕರೆತಂದಿಲ್ಲ. ಸಿಬಿಐ ತನಿಖೆ ನಡೆಸಿದರೆ ಪ್ರಜ್ವಲ್ನ ಕರೆತರಬಹುದು. ಎಸ್ಐಟಿಯ ಪಿನ್ ಟು ಪಿನ್ ತನಿಖಾ ಮಾಹಿತಿ ಕಾಂಗ್ರೆಸ್ಗೆ ಹೋಗ್ತಾ ಇದೆ ಅಂತ ವಿಪಕ್ಷ ನಾಯಕ ಅಶೋಕ್ ಆರೋಪವನ್ನ ಮಾಡಿದ್ದಾರೆ. SITಯಲ್ಲಿ ಆಗುವಂಥ ಎಲ್ಲ ತನಿಖೆ ಪಿನ್ ಟು ಪಿನ್ ಮಾಹಿತಿ ಇನ್ನು ತನಿಖೆ ಆಗೋಕ್ಕೆ ಮುಂಚೆ, ಅರೆಸ್ಟ್ ಆಗೋಕ್ಕೆ ಮುಂಚೆ ಫಸ್ಟು ಕಾಂಗ್ರೆಸ್ವರೆಗೆ ಮೆಸೇಜ್ ಹೋಗ್ತೈತೆ, ಆಮೇಲೆ ಪೊಲೀಸ್ ಕೆಳ ಅಧಿಕಾರಿಗಳಿಗೆ ಮೆಸೇಜ್ ಹೋಗ್ತದೆ. ಆ ಪರಿಸ್ಥಿತಿಯಲ್ಲಿ SIT ನಡೀತಾ ಇದೆ ಇವತ್ತು. ಅದಕ್ಕೆ SIT ಅದರ ಪಾವಿತ್ರತೆಯನ್ನು ಕಳ್ಕೊಂಬಿಟ್ಟಿದ್ದಾರೆ. ಈಗ ಒಳ್ಳೆಯ ತನಿಖೆ ಮಾಡಿಸ್ಬೇಕು. ಈಗಾಗಲೇ ಪ್ರಜ್ವಲ್ ರೇವಣ್ಣ ಕೂಡ ಇನ್ನೂ ಸಿಕ್ಕಿಲ್ಲ. ಅದರಿಂದ ಕೂಡಲೇ CBI ಕೊಡಲಿ, ನೋಡೋಣ. ಇವರು ಇಷ್ಟು ದಿನ ಟೈಮ್ ತೊಗೊಂಡಿದ್ದಾರಲ್ಲ, CBI ಅವ್ರು ಎಷ್ಟು ದಿನ ಟೈಮ್ ತೊಗೊತಾರೆ ಅರೆಸ್ಟ್ ಮಾಡೋಕ್ಕೆ ಗೊತ್ತಾಗ್ತೈತಲ್ಲ. ನಿಮ್ಮ ಕೈಲಿ ಅರೆಸ್ಟ್ ಮಾಡೋಕ್ಕಾಗಿಲ್ಲ, ಅದರಿಂದ CBI ಅವ್ರು ಕೊಡಿ. ಅವ್ರು ಎಷ್ಟು ದಿನದಲ್ಲಿ ಅರೆಸ್ಟ್ ಮಾಡ್ತಾರೆ ನೋಡೋಣ. ಮಾಡಲಿಲ್ಲ ಅಂದರೆ ಮತ್ತೆ ನೀವು ವಾಪಸ್ ತೊಗೊಂಡಿರಬೇಕಾದ್ರೆ, ಕೇಸನ್ನ ವಿಡ್ರಾ ಮಾಡಿರಬೇಕಾದ್ರೆ ಫಸ್ಟ್ ಕೊಡಿ ಅನ್ನೋ ಆಗ್ರಹವನ್ನು BJP ನಾನು ಮಾಡ್ತಾಯಿದ್ದೀನಿ.